ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು 2 ಮೀಟರ್ಸ್ ಫ್ಯಾಬ್ರಿಕ್ಸ್ ಯೂಸ್ ಮಾಡಿಕೊಂಡು ಹೇಗೆ ಶಾರ್ಟ್ ಫ್ರಾಕ್ನ ಸ್ಟಿಚ್ ಮಾಡೋದು ಅಂತ ನೋಡೋಣ. ಇದು ಬಂದು ಆಫೀಸ್ ವೇರಿಗೆ, ಕಾಲೇಜ್ ವೇರಿಗೆ ತುಂಬ ಚೆನ್ನಾಗಿರುತ್ತೆ, ಡೀಸೆಂಟಾಗಿ ಕೂಡ ಇರುತ್ತೆ. ಈ ಫ್ಯಾಬ್ರಿಕ್ನ ನಾನು ಬಂದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ. ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ನೀವೇನದು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನಿಲ್ಲಿ ಲೈನಿಂಗ್ ಬಂದು 2 ಮೀಟರ್ ತೊಗೊಂಡಿದ್ದೀನಿ, ಪಾಲಿಸ್ಟರ್ದು. ನೀವು ಬೇಕಾದರೆ ಕಾಟನ್ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಈ ಥರ 4 ಫೋಲ್ಡ್ ಮಾಡಿಬಿಟ್ಟು ಈ ಥರ ಲೆಂತ್ ವಿಡ್ತನ್ನ ನೋಡ್ಕೊಳ್ಳಿ. ವಿಡ್ತ್ ಬಂದು ನಾನಿಲ್ಲಿ 12 ಇಂಚ್ ತೊಗೊಂಡಿದ್ದೀನಿ. 12 ಇಂಚ್ ತೊಗೊಂಡು ಈ ಥರ 4 ಫೋಲ್ಡ್ ಮಾಡ್ಕೊಂಡಿದ್ವಿ ಅಲ್ಲ, ಕಟ್ ಮಾಡ್ಕೊಳ್ಳಿ. ನೀವು ಕಟ್ ಮಾಡಿಕೊಂಡು ಲೆಂತ್ ಬಂದು 14 ಇಂಚಿಗೆ ನೆಕ್ಸ್ಟ್ ಕಟ್ ಮಾಡಿಕೊಂಡು ಆಮೇಲೆ 14 ಇಂಚ್ ಲೆಂತಿಗೆ ಕಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ಲೆಂತ್ ಬಂದು ಈಗ 14 ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. 14 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕ್ಲೀನಾಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನೆಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ. ನೀವು ಬೇಕಂದರೆ ಲಾಂಗ್ ಬೇಕಂದರೆ ಲಾಂಗು ತೊಗೋಬೋದು, ಶಾರ್ಟ್ ಬೇಕಂದರೆ ಶಾರ್ಟ್ ಕೂಡ ತೊಗೋಬೋದು. ನಾನು ಬಂದು ಇಲ್ಲಿ ಕಂಪ್ಲೀಟಾಗಿ ಎಮ್ ಸೈಜ್ ಬಂದು ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಏನಾದರೂ ಎಲ್ಲು ಎಕ್ಸೆಲ್ ಆ ಥರ ಯೂಸ್ ಮಾಡಿದ್ರೆ 1 ಇಂಚ್ ಅಥವಾ 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಆಗುತ್ತೆ. ನೆಕ್ಸ್ಟ್ ಇವಾಗ ನಾವು ಶೋಲ್ಡರ್ ಲೆಂತ್ ನೋಡೋಣ. ಶೋಲ್ಡರ್ ಲೆಂತ್ ಬಂದು ನಾನಿವಾಗ 6 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನಲ್ಲಿ 5 ಇಂಚ್ ಅಂತ ತೋರಿಸಿದ್ದೀನಿ, ಬಟ್ ನಾನು 6 ಇಂಚಿಗೆ ಎಮ್ ಸೈಜ್ ಅಂದರೆ 6 ಇಂಚಿಗೆ ಕರೆಕ್ಟ್ ಆಗುತ್ತೆ. ಮತ್ತು ಆರ್ಮೋಲ್ ಬಂದು 6.5 ಇಂಚ್ ತೊಗೊಳ್ಳಿ. ನಾನು ಬಂದು 5.5 ಇಂಚು 5 ಇಂಚೇ ತೊಗೊಂಡಿದ್ದೀನಿ, ನನಗೆ ಕರೆಕ್ಟಾಗಿರುತ್ತೆ ಅಂತೇಳಿ. ಎಮ್ ಸೈಜ್ಗೆ ಕರೆಕ್ಟಾಗಿ ಅಷ್ಟು ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೆಕ್ ವಿಡ್ತ್ ಬಂದು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಫ್ರಂಟ್ ಡೀಪ್ ಬಂದು ನಾನಿಲ್ಲಿ 5 ಇಂಚ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಜಾಸ್ತಿನೂ ತೊಗೋಬೋದು, ನೀವು ಕಮ್ಮಿನೂ ತೊಗೋಬೋದು. ನಿಮ್ಮ ಕಂಫರ್ಟಬಲ್ ನಿಮಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸ್ಕ್ವೇರ್ ಶೇಪ್ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಯು ಶೇಪ್ ಕೂಡ ಮಾಡ್ಕೊಬೋದು, ಇಲ್ಲಾಂದರೆ ನಿಮಗೆ ಯಾವ ಶೇಪ್ ಬೇಕೋ ಅದು ಮಾಡ್ಬೋದು. ನಾನು ಚೆಸ್ಟ್ ಮಾರ್ಕ್ ಮಾಡ್ಕೊತಿದ್ದೀನಿ 11 ಇಂಚಿಗೆ. ಆಮೇಲೆ ವೇಸ್ಟ್ ಬಂದು 10.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನೆಲ್ಲ ಈ ಥರ ಕ್ಲೀನಾಗಿ ಕಟ್ ಮಾಡ್ಕೊಂಬಿಡಿ. ಈಗ ಬ್ಯಾಕ್ ಪಾರ್ಟಿಗೆ ಸೇಮ್ ನಾವು ಶೋಲ್ಡರ್ನ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅದ್ರದ್ದು ಇನ್ನೊಂದು ಪೀಸಿಂದ ತೊಗೊಂಡು ಈ ಥರ ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಫ್ರಂಟ್ ಬ್ಯಾಕ್ ಸೈಡ್ ಡೀಪ್ ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಇಟ್ಕೊಳ್ಳಿ. ನಾನು ಬಂದು 7 ಇಂಚ್ ಡೀಪ್ ತೊಗೊಂಡಿದ್ದೀನಿ. ಇಲ್ಲಿ ನೀವು ಬೇಕಂದರೆ ಕಮ್ಮಿನೂ ತೊಗೋಬೋದು, ಇಲ್ಲ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ಅಲ್ಲಿ ಸಿಂಪಲಾಗಿ ಹೊಲಿಯೋಣ, ಬಿಗಿನರ್ಸಿಗೆ ಈಸಿ ಆಗಬೇಕು ಅಂತೇಳಿ ಈ ಥರ ನಾರ್ಮಲಾಗಿ ಸ್ಲೀವ್ಸ್ ಇದು ಬ್ಯಾಕ್ ಸೈಡ್ ಡಿಸೈನೆಲ್ಲ ಈ ಥರ ಕೊಟ್ಕೊಂಡಿದ್ದೀನಿ. ನೀವು ಬೇಕಂದರೆ ನಿಮಗೆ ಇಷ್ಟ ಬಂದಿದ್ದ ಥರ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಮೇನ್ ಫ್ಯಾಬ್ರಿಕ್ನ ಈ ಥರ ಸ್ಕ್ವೇರ್ ಶೇಪಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟಲ್ಲಿ ಈ ಥರ ಬರಬೇಕು, ಫ್ರಂಟಲ್ಲಿ ಹಿಂಗಿರಬೇಕು, ಫ್ರಂಟಲ್ಲಿ ಮೇನ್ ಫ್ಯಾಬ್ರಿಕ್ ಈ ಥರ ಇರಬೇಕು. ಫ್ರಂಟಲ್ಲಿ ನೋಡ್ಬೋದು. ಬ್ಯಾಕ್ ಸೈಡ್ ಈ ಥರ ಫ್ರಂಟಲ್ಲೇ ಇಟ್ಕೊಂಡು ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಈ ಥರ ಇಟ್ಕೊಂಡು ಆಪೋಸಿಟ್ ಸೈಡಲ್ಲಿ ಇಟ್ಕೊಂಡು ಈ ಥರ ನೆಕ್ ಸೈಡು ಮತ್ತು ಆರ್ಮೋಲ್ ಕಟ್ ಮಾಡಿದ್ವಲ್ಲ ಅಲ್ಲಿ ಕ್ಲೀನಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಸ್ಟಿಚ್ ಮಾಡಿಕೊಂಡು ಇದರ ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ ಎಲ್ಲ ಇರುತ್ತಲ್ವ, ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಬಿಡಿ. ಬಿಗಿನರ್ಸ್ ಕೂಡ ಈ ಡ್ರೆಸ್ನ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಏನಿಲ್ಲ, ಬಿಗಿನರ್ಸ್ ಕೂಡ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಸ್ಲೀವ್ಸ್ ಕೂಡ ತುಂಬ ಈಸಿಯಾಗಿರೋ ಥರನೇ ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ಥರ ಕ್ಲೀನಾಗಿ ಕಟ್ ಮಾಡಿಕೊಂಡು ಕ್ಲೀನಾಗಿ ಕ್ರಾಸ್ ಕಟ್ ಮಾಡ್ಕೊಳ್ಳಿ. ಕ್ರಾಸ್ ಕಟ್ ಮಾಡ್ಕೊಂಡು ಟರ್ನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನು ಫಿನಿಶಿಂಗ್ ಬಂದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿರಲ್ಲ. ಅದಕ್ಕೆ ಯಾವಾಗಲೂ ಈ ಥರ ಕ್ರಾಸ್ ಕಟ್ ಮಾಡಿಕೊಂಡು ಟರ್ನ್ ಮಾಡ್ಕೋಬೇಕು. ನೋಡಿ, ನಾನು ಕಟ್ ಮಾಡ್ಕೊತಿರೋದು, ನೀವು ಆ ಥರ ಸಿಸರ್ ತೊಗೊಂಡು ಕ್ಲೀನಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಕ್ಲೀನಾಗಿ ಈ ಥರ ಕಟ್ ಮಾಡಿಕೊಂಡು ಫ್ಯಾಬ್ರಿಕ್ನ ಟರ್ನ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ನಾವು ಸ್ಟಿಚ್ ಮಾಡ್ಕೊಂಡಿದ್ವಲ್ವ ಫಸ್ಟೇ, ಅಲ್ಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ ನೀವು, ಆವಾಗ ಫಿನಿಶಿಂಗ್ ಕ್ಲೀನಾಗಿರುತ್ತೆ.
ಕ್ಲೀನಾಗಿದ್ದು ಫಸ್ಟ್ ಪಾರ್ಟ್ ಫ್ರಂಟ್ ಪಾರ್ಟ್ ಈ ಥರ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಕೂಡ ಸೇಮ್ ಅದೇ ಥರನೇ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ ಪಾರ್ಟ್ ಕೂಡ ಇದೇ ಥರ ತೊಗೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಆಮೇಲೆ ನೀವು ಕ್ರಾಸ್ ಕಟ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ ಕ್ಲೀನಾಗಿ. ನಾನು ಇವಾಗ ಹೇಳಿದ್ನಲ್ಲ ಅದೇ ಥರ ಫಸ್ಟು ಪಾರ್ಟಿಗೆ ಈ ಥರ ಮಾಡಿಕೊಂಡು ಅದೇ ಥರನೇ ಕ್ಲೀನಾಗಿ ಕ್ರಾಸ್ ಕಟ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಫ್ರಂಟ್ ಪಾರ್ಟು ಟಕ್ಸ್ ಮಾರ್ಕ್ ಮಾಡ್ಕೊತೀವಿ. ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ಪಾರ್ಟಿಂದು 3.5 ಇಂಚಿಗೆ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸೈಡಲ್ಲಿ ಹಾಫ್ ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಫೋಲ್ಡ್ ಮಾಡಿಕೊಂಡು ಈ ಕಡೆಗೂ ಪ್ರಿಂಟ್ ಬರೋ ಥರ ಈ ಥರ ಮಾಡಿಕೊಂಡು ಕ್ಲೀನಾಗಿ ಅದನ್ನು ಇಟ್ಕೊಂಡು ಈ ಥರ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳಿ. ಇದು ನೀವು ಮಾಡಲೇಬೇಕಂತ ಏನಿಲ್ಲ, ಕಂಪಲ್ಸರಿ ಇಲ್ಲ, ನೀವು ಬೇಕಂದರೆ ಮಾಡ್ಕೋಬೋದು. ಆಮೇಲೆ ಈ ಥರ ಇಟ್ಕೊಂಡು ಶೋಲ್ಡರ್ಸ್ನ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊಂಬಿಡಿ. ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಮಿಕ್ಕಿದ ಫ್ಯಾಬ್ರಿಕ್ ಇತ್ತಲ್ಲ 2 ಮೀಟರಲ್ಲಿ ಆ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಇಲ್ಲಿ 10 ಇಂಚಿಗೆ ಮಾತ್ರ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಮಾರ್ಕ್ ಮಾಡಿಕೊಂಡು 10 ಇಂಚಿಗೆ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಬೇಕಂದರೆ ಜಾಸ್ತಿನೂ ತೊಗೋಬೋದು. 10 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಫ್ಯಾಬ್ರಿಕ್ 2 ಮೀಟರ್ ಅಷ್ಟೇ ಅಲ್ಲಿ ಯೂಸ್ ಮಾಡಿದ್ರೆ ಜಾಸ್ತಿ ತೊಗೊಂಡ್ರೂ ಆಗೋದಿಲ್ಲ. 10 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಇರುತ್ತೆ ಸ್ಲೀವ್ಸು. 10 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡಿ. ಕ್ಲೀನಾಗಿ ಎಕ್ಸ್ಟ್ರಾ ಈ ಥರ ಕಟ್ ಮಾಡ್ಕೊಂಬಿಡಿ. 10 ಇಂಚಿಗೆ ಕಟ್ ಮಾಡ್ಕೊಂಡ್ಬಿಟ್ಟು ಈ ಫ್ಯಾಬ್ರಿಕ್ನ ಡಬಲ್ ಫೋಲ್ಡ್ ಮಾಡಿ ಮತ್ತು ಈ ಥರ 2 ಪೀಸಾಗಿ ಫ್ಯಾಬ್ರಿಕ್ ನಮ್ಮ ಮಿಕ್ಕಿರೋ ಫ್ಯಾಬ್ರಿಕ್ ಇತ್ತಲ್ಲ ಅದನ್ನು 2 ಪೀಸಾಗಿ ಈ ಥರ ಕಟ್ ಮಾಡಿಕೊಂಡು ತಗೊಂಬಿಡಿ. ಕಟ್ ಮಾಡಿ ತೊಗೊಂಡು ನೀವು ಮಿಷಿನಲ್ಲಿ ಲೂಸ್ ಸ್ಟಿಚಸ್ನ ಹಾಕ್ಕೊಳ್ಳಿ. ಕ್ಲೀನಾಗಿ ಒಂದು ಸ್ಟಿಚ್ ಹಾಕೋಬೇಕಾಗುತ್ತೆ. ಇದು ನಾವು ಗ್ಯಾದರಿಂಗ್ ಪ್ಲೇಟ್ಸ್ ಮಾಡೋದಕ್ಕೆ ಈ ಮಿಷಿನಲ್ಲಿ ನೀವು 1 ಲೂಸ್ ಸ್ಟಿಚಸ್ ಹಾಕೊಳ್ಳೋದಿರುತ್ತಲ್ವ, ಆ ಥರ ಲೂಸ್ ಸ್ಟಿಚಸ್ ಹಾಕ್ಕೊಂಡು ಈ ಕಡೆ ಸೈಡಿಂದ ಒಂದೇ ಒಂದು ದಾರ, ನೀವು 2 ದಾರ ಆ ಕಡೆ ಈ ಕಡೆ ಬಂದಿರುತ್ತಲ್ವ ಅದ್ರಲ್ಲಿ ಒಂದೇ ಒಂದು ಈ ಥರ ತೊಗೊಂಡು ಈ ಥರ ಕ್ಲೀನಾಗಿ ಹಿಂಗೆ ಎಳ್ಕೊಂಡ್ರೆ ನಿಮಗೆ ಇದು ಪ್ಲೀಟ್ಸ್ ಬಂದು ಕ್ಲೀನಾಗಿ ಬರುತ್ತೆ. ನಿಮಗೆ ಇದು ಗೊತ್ತಾಗಿಲ್ಲ ಅಂದರೆ ನೀವು ಬೇಕಂದರೆ ನಾರ್ಮಲಾಗಿ ಪ್ಲೀಟ್ಸ್ ಕೂಡ ತೊಗೊಂಡು ಮಿಷಿನಲ್ಲೇ ಹಾಕೋಬೋದು. ಇದು ಗ್ಯಾದರ್ ಪ್ಲೀಟ್ಸ್ ಅಂದರೆ ಲುಕ್ ವೈಸ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ. ಈ ಥರ ಗ್ಯಾದರಿಂಗ್ ಪ್ಲೀಟ್ಸ್ನ ಕ್ಲೀನಾಗಿ ತೊಗೊಳ್ಳಿ. ನಿಮ್ಮದು ವೇಸ್ಟ್ ಸೈಜ್ ಇರುತ್ತಲ್ವ, ಟಾಪ್ ನಾವು ಸ್ಟಿಚ್ ಮಾಡಿಟ್ಟಿದ್ದೀವಲ್ಲ ಅದು ವೇಸ್ಟ್ ಸೈಜ್ ಇರುತ್ತಲ್ಲ ಅಷ್ಟೇ ಬರೋ ಥರ ಈ ಥರ ಪ್ಲೀಟ್ಸ್ನೆಲ್ಲ ಎಳ್ಕೊಂಡು ಈ ಥರ ಟಾಪ್ನ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನೀವು ಸರಿಯಾಗಿ ಬಂದಿದೆಯಾ ಇಲ್ವಾ, ಕರೆಕ್ಟಾಗಿದೆಯಾ, ಲೆಂತ್ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. 2 ಪಾರ್ಟನ್ನು ಫ್ರಂಟು ಬ್ಯಾಕ್ ಎರಡನ್ನೂ ಅದೇ ಥರನೇ ಚೆಕ್ ಮಾಡ್ಕೊಳ್ಳಿ. ನೋಡಿ ನಾನು ಈ ಥರ ಇಟ್ಕೊಂಡು ಚೆಕ್ ಮಾಡ್ತಿದ್ದೀನಿ, ಅದೇ ಥರನೇ ನೀವು ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಲೂಸ್ ಇದ್ದರೆ ಸ್ವಲ್ಪ ಬಿಡಿಸ್ಕೊಳ್ಳಿ, ಟೈಟ್ ಇದ್ದರೆ ಇನ್ನೊಂಚೂರು ಪ್ಲೀಟ್ಸ್ ಮಾಡ್ಕೊಳ್ಳಿ ಅಷ್ಟೇ. ತುಂಬಾ ಈಸಿ ಇರುತ್ತೆ ಈ ಡ್ರೆಸ್ಸು ಸ್ಟಿಚ್ ಮಾಡೋದಕ್ಕೆ. ಬಿಗಿನರ್ಸ್ ಆರಾಮಾಗಿ ಟ್ರೈ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ವೇಸ್ಟ್ ಸೈಜ್ ಮತ್ತು ಕರೆಕ್ಟಾಗಿರೋ ಥರ ನೋಡ್ಕೊಳ್ಳಿಲ್ಲ, ಫ್ಯಾಬ್ರಿಕ್ ಸುಮ್ಮನೆ ವೇಸ್ಟ್ ಆಗುತ್ತಲ್ವ, ಅದಕ್ಕೆ ಈ ಥರ ವೇಸ್ಟ್ ಸೈಜ್ನ ಕ್ಲೀನಾಗಿ ಇಟ್ಕೊಂಡು ನೋಡ್ಕೊಳ್ಳಿ. 2 ಸ್ಕರ್ಟ್ ಪಾರ್ಟನ್ನು ಅದೇ ಥರನೇ ಮಾಡ್ಕೊಳ್ಳಿ ನೀವು. ಅದೀಗ ಬ್ಯಾಕ್ ಸೈಡನ್ನು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಒಂದು ಸ್ಟಿಚ್ಚು ಅದನ್ನು ಬಿಡಿಸ್ಕೊಂಡು ಈಗ ಪ್ಲೀಟ್ಸ್ ಹೇಳ್ಕೊತಾ ಇದ್ದೀನಿ. ಫ್ರಂಟ್ ಪಾರ್ಟಿಗೆ ನಾವು ಹೆಂಗೆ ಮಾಡ್ಕೊಂಡಿದ್ವೋ ಅದೇ ಥರನೇ ಮಾಡ್ಕೊಳ್ಳಿ. ಈಗ ನಾನು ಬಂದು ಸ್ಕರ್ಟ್ ಪಾರ್ಟ್ ಲೈನಿಂಗ್ ಕಟ್ ಮಾಡ್ಕೊತಿದ್ದೀನಿ. ಅದಕ್ಕೆ ನಾವು 2 ಮೀಟರ್ ಲೈನಿಂಗ್ ತೊಗೊಂಡಿದ್ವಲ್ಲ ಪಾಲಿಸ್ಟರ್ದು, ಅದನ್ನು 2 ಫೋಲ್ಡ್ ಮಾಡಿಕೊಂಡು ಈ ಥರ 2 ಪೀಸಾಗಿ ಈ ಥರ ಕಟ್ ಮಾಡ್ಕೊಂಬಿಡಿ. ಡಬಲ್ ಪೀಸ್ ಕಟ್ ಮಾಡ್ಕೊಂಬಿಟ್ಟು ಸ್ಮಾಲ್ ಪ್ಲೇಟ್ಸ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸ್ಮಾಲಾಗಿ ಈ ಥರ ಪ್ಲೀಟ್ಸ್ ತೊಗೊಂಡು 2 ಪಾರ್ಟ್ ಆಗಿದೆಯಲ್ಲ 2 ಪಾರ್ಟನ್ನು ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ನಮ್ಮ ಸ್ಕರ್ಟಿನ ವೇಸ್ಟ್ ಪಾರ್ಟ್ ಇತ್ತಲ್ವ ಅಷ್ಟೇ ಬರೋ ಥರ ಕ್ಲೀನಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಸ್ಕರ್ಟ್ನ ಇಟ್ಕೊಂಡು ಸ್ಕರ್ಟ್ ಮತ್ತು ಲೈನಿಂಗ್ ಪಾರ್ಟ್ ಎರಡೂ ಈ ಥರ ಮೇಲೆ ಇಟ್ಕೊಂಡು ಕ್ಲೀನಾಗಿ ಈ ಥರ ಒಂದೊಂದು ಸ್ಟಿಚ್ ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ ಕ್ಲೀನಾಗಿ. 2 ಕಡೆಯೂ ಸೇಮ್ ಅದೇ ಥರನೇ ಮಾಡ್ಕೊಳ್ಳಿ. ಈ ಥರ ಸ್ಕರ್ಟ್ ಪಾರ್ಟ್ನ ಇಟ್ಕೊಂಡು
ಸ್ಟಿಚ್ ಮಾಡ್ಕೋಬೇಕಾದ್ರೆ ಈ ಥರ ಪ್ಲೀಟ್ಸ್ ಎಲ್ಲ ಕ್ಲೀನಾಗಿ ಕೂತ್ಕೊಳ್ಳೋ ಥರ ಕ್ಲೀನಾಗಿ ನೋಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡಿಕೊಂಡ್ರೆ ಆಗುತ್ತೆ. ಈ ಥರ ಇಟ್ಕೊಂಡು ಲೈನಿಂಗ್ನು ಇಟ್ಕೊಳ್ಳಿ. ಲೈನಿಂಗ್ ಬಂದು ನಾನು 25 ಇಂಚಷ್ಟು ತೊಗೊಂಡಿದ್ದೀನಿ ಅಷ್ಟೇ ಲೆಂತು. ಮತ್ತು ಇವಾಗ ಸ್ಲೀವ್ಸಿಗೆ ನಾವು ಲೆಂತ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ತೊಗೊಂಡು ಈ ಥರ ಸ್ಮಾಲ್ ಪ್ಲೀಟ್ಸಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. 2 ಪಾರ್ಟಾಗಿ ಅದನ್ನು ಡಿವೈಡ್ ಮಾಡಿಕೊಂಡು ಸ್ಮಾಲ್ ಪ್ಲೀಟ್ಸ್ ಮಾಡಿಕೊಂಡು ಈ ಕಡೆ 3 ಸೈಡ್ ಕೂಡ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ಮಾಲ್ ಪ್ಲೀಟ್ಸ್ ತೊಗೊಂಡು ಈ ಥರ ಸ್ಟಿಚ್ ಮಾಡಿದ್ದೀನಿ 2 ಪಾರ್ಟಿಗೂ. ಮತ್ತು ಸಿಂಪಲ್ಲಾಗಿ ಒಂದು ಬಟರ್ಫ್ಲೈ ಸ್ಲೀವ್ಸ್ ಥರ ಬರುತ್ತೆ ಅದು. ಸ್ಟಿಚ್ ಮಾಡಿಕೊಂಡು ಈ ಥರ ಸ್ಕರ್ಟ್ ಪಾರ್ಟ್ ನಾವು ಅಟ್ಯಾಚ್ ಮಾಡಿದ್ಮೇಲೆ ಓಪನ್ ಮಾಡಿಕೊಂಡು ನಾವು ಸ್ಲೀವ್ಸ್ ಪ್ಯಾಡ್ ಈ ಥರ ಒಂಥರ ಪಟ್ಟಿ ಥರ ರೆಡಿ ಮಾಡ್ಕೊಂಡಿದ್ವಲ್ಲ ಸ್ಮಾಲ್ ಪ್ಲೀಟ್ಸ್ ತೊಗೊಂಡು ಅದನ್ನು ಈ ಥರ ಸುಮ್ಮನೆ ಹಿಂಗೆ ಇಟ್ಕೊಂಡು ನಾವು 10 ಇಂಚಿಂದು ಕಟ್ ಮಾಡ್ಕೊಂಡಿದ್ವಿ. ಅದನ್ನೇ ನಾನು ಯೂಸ್ ಮಾಡ್ಕೊಂಡಿರೋದು ಇಲ್ಲಿ, ಕನ್ಫ್ಯೂಸ್ ಆಗಬೇಡಿ. ಅದೇ 10 ಇಂಚಿಂದು ನಾವು ಯೂಸ್ ಮಾಡ್ಕೊಂಡಿದ್ವಲ್ಲ ಅದನ್ನೇ ತೊಗೊಂಡು ಈ ಥರ ಸ್ಮಾಲ್ ಪ್ಲೀಟ್ಸ್ ತೊಗೊಂಡಿದ್ದೀನಿ ಅಷ್ಟೇ. 3 ಸೈಡ್ ಕೂಡ ಡಬಲ್ ಫೋಲ್ಡ್ ಮಾಡ್ಕೊಂಡು ಕ್ಲೀನಾಗಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ ಕಾಣಬೇಕಂತ. ಮತ್ತು ಈ ಥರ ಇಟ್ಕೊಂಡು ಕ್ಲೀನಾಗಿ ಸ್ಲೀವ್ಸ್ ಮಾಮೂಲಿ ಅಟ್ಯಾಚ್ ಮಾಡೋ ಥರನೇ ಅಟ್ಯಾಚ್ ಮಾಡ್ಕೊಳ್ಳಿ. 2 ಸೈಡೂ ಕ್ಲೀನಾಗಿ ಹಿಂಗೆ ಇಟ್ಕೊಂಡು ಕ್ಲೀನಾಗಿ ಸ್ಟಿಚ್ ಮಾಡಿಕೊಂಡ್ರೆ ಸ್ಲೀವ್ಸ್ ಪಾರ್ಟು ರೆಡಿಯಾಗಿ ಹೋಗುತ್ತೆ. ಕ್ಲೀನಾಗಿ ಇಟ್ಕೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ಮಿಡಲಲ್ಲಿ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಈ ಥರ ಆ ಕಡೆ ಈ ಕಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮಾಮೂಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ಲ ಅದೇ ಥರನೇ ಅಟ್ಯಾಚ್ ಮಾಡಿಕೊಂಡ್ರೆ ಆಗೋಗುತ್ತೆ. ಮತ್ತು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ಮೇಲೆ ಡ್ರೆಸ್ಸನ್ನು ತೊಗೊಂಡು ಈ ಥರ ಉಲ್ಟಾ ತಿರುಗಿಸ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳಿ. ಸೈಡ್ ಫಿಟ್ಟಿಂಗ್ ಮೇಲ್ಗಡೆ ಸೈಡ್ ಫಿಟ್ಟಿಂಗ್ ಈ ಥರ ಮಾಡಿಕೊಂಡು ಈ ಕಡೆ ಸ್ಕರ್ಟ್ ಪಾರ್ಟ್ ಕೆಳಗಡೆ ಸ್ಟಿಚ್ ಮಾಡ್ತಾ ಮಾತ್ರ ಇದು ಮೇನ್ ಫ್ಯಾಬ್ರಿಕ್ ಸಪ್ರೇಟಾಗಿ ಮತ್ತು ಲೈನಿಂಗ್ ಸಪ್ರೇಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಕೆಳಗಡೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಫೈನಲ್ ಔಟ್ಪುಟ್ ಬಂದು ಹಿಂಗಿತ್ತು. ಲುಕ್ ವೈಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.